ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆ ಅಕ್ರಮದ ಹಿನ್ನೆಲೆ ಚುನಾವಣಾಧಿಕಾರಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿ ಸುನಿಲ್ ವಿರುದ್ಧ ಎಫ್ಐಆರ್ ಅನ್ನ ವ್ಯಕ್ತಿ ದಾಖಲಿಸಿದ್ದಾರೆ. ಹುಲಿಯೂರು ದುರ್ಗ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಬಾಲನಾಯಕ್ ಎಂಬುವವರಿಂದ ದೂರು ದಾಖಲು ಮಾಡಲಾಗಿದೆ. ಕುಣಿಗಲ್ ತಾಲೂಕಿನ ಸಂತೆ ಮಾವತ್ತೂರು ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ಈ ವೇಳೆ ಅಕ್ರಮ ಎಸಗಿದ್ರು ಚುನಾವಣಾಧಿಕಾರಿ ಸುನಿಲ್ ಎನ್ನುವಂತ ಆರೋಪ ಕೇಳಿಬಂದಿತ್ತು. ಅಕ್ರಮದ ಸಮೇತ ಅಧಿಕಾರಿಯನ್ನ ಜೆಡಿಎಸ್ ಕಾರ್ಯಕರ್ತರು ಹಿಡಿದಿದ್ರು. ಇನ್ನು ಎಫ್ಐಆರ್ ನಲ್ಲಿ ಡಮ್ಮಿ ಸೆಕ್ಷನ್ ಹಾಕಿರುವಂತಹ ಪೊಲೀಸರು 174 ಕಾಲಂ ಅಡಿ ಸದ್ಯ ಈ ಒಂದು ಪ್ರಕರಣ ಕೂಡ ಈಗ ದಾಖಲಾಗಿದೆ. ಅಧಿಕಾರಿ ಸುನಿಲ್ ವಿರುದ್ಧ ಎಫ್ಐಆರ್ ಅನ್ನ ವ್ಯಕ್ತಿ ದಾಖಲಿಸಿದ್ದಾರೆ. ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಚುನಾವಣೆ ಏನಿತ್ತು, ಆ ಒಂದು ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿಬಂದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ವಿರುದ್ಧ ಎಫ್ಐಆರ್ ದಾಖಲು ಮಾಡಲಾಗಿದೆ. ಇವತ್ತೇನು ಸಂತೆ ಮಾವತ್ತೂರು ವಿಎಸ್ಎಸ್ಎನ್ ಸೊಸೈಟಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕಳ್ಳ ಮತದಾನ ಅಧಿಕಾರಿ ಏನೋ ನಾವು ಅಯೋಗ್ಯ ಒಬ್ಬ ಸುನಿಲ್ ಅಂತ ಚುನಾವಣಾಧಿಕಾರಿಗೆ ಅಪಾಯಿಂಟ್ ಮಾಡಿದ್ರು. ಇದು ಅಪಾಯಿಂಟ್ ಮಾಡಿಸ್ಕೊಂಬಂದಿದ್ದು ಶಾಸಕರು ಕುಂಭಕ್ಕೂ ಸರ್ಕಾರ ಇದೆ ಅಂದ್ಬಿಟ್ಟು ಶಾಸಕರು ಮಾಡಬಾರ್ದು ಅನಾಚಾರಗಳನ್ನ ತಾಲೂಕಲ್ಲಿ ಮಾಡ್ಲಿಕ್ಕೆ ಕೊಟ್ಟಿರುವಂಥದ್ದು. ಶಾಸಕರು ಕುಂಭಕ್ಕಿಂದ ಇವತ್ತು ಆ ಅಯೋಗ್ಯ ಒಬ್ಬ ಅವನ ಹಿಂದೆ ರಾಮನಗರದಲ್ಲಿದ್ದ ಅಲ್ಲೂ ಇದೇ ರೀತಿ ಚುನಾವಣೆ ಅಕ್ರಮ ಮಾಡಿ, ಹಾಸನದಲ್ಲಿದ್ದರು ಚುನಾವಣೆ ಅಕ್ರಮ ಮಾಡಿ ಇವನು ಅಯೋಗ್ಯನ ಕುಣು ತಾಲೂಕಿಗೆ ಹಾಕ್ಸ್ಕೊಂಬಂದು ಇಂಥ ಮಹಾನ್ ಪುರುಷನ್ನ ಈ ತಾಲೂಕಿನ ಶಾಸಕರು ಇವ್ರ ಜೊತೆಗೆ ಅಕ್ರಮ ಮಾಡಲಿಕ್ಕೆ ಇವತ್ತು ಕುಣಿಗಲ್ ತಾಲೂಕಿಗೆ ಹಾಕ್ಸ್ಕೊಂಬಂದೆ. ಇವತ್ತು ಚುನಾವಣಾ ಅಧಿಕಾರಿನೇ ನೇರವಾಗಿ ಶಾಮೀಲಾಗಿ ಏನು ಕಾಂಗ್ರೆಸ್ಸು ಅಭ್ಯರ್ಥಿಗಳ ಪರ ಶರೀಕಾಗಿ ಈ ಅಭ್ಯರ್ಥಿಗಳಿಗೆ ಮತದಾನ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ಸುಮಾರು ಬ್ಯಾಲೆಟ್ ಪೇಪರ್ಗಳನ್ನ ಕಂಪ್ಲೀಟ್ ಒಂದು ಬಂಡಲನ್ನೇ ಬ್ಯಾಲೆಟ್ ಪೇಪರ್ನ ಕಾಂಗ್ರೆಸ್ನ ಕೆಲವು ಪುಡಾರಿಗಳಿಗೆ ಕೊಟ್ಟು ಅವ್ರ ಮುಖಾಂತರ ಹೊರಗಡೆ ಮತದಾನ ಮಾಡಿಸ್ಕೊಂಡು ಅದನ್ನ ಗೌಪ್ಯವಾಗಿ ತಗೊಂಬಂದು ಕಿಟಕಿಯಿಂದ ಒಬ್ಬ ಶಿವಕುಮಾರ್ ಅಂತ ಏಜೆಂಟ್ ಆಗಿದ್ದ ಅವ್ನು ಹೊರಗಡೆ ಕಲೆಕ್ಟ್ ಮಾಡ್ಕೊಂಡು ಬರ್ತಿದ್ದ. ಇವನು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಸಂತೆ ಮಾವತ್ತೂರು ವಿಎಸ್ಎಸ್ ಚುನಾವಣೆಯ ಅಕ್ರಮದ ಹಿನ್ನೆಲೆ ಎಫ್ಐಆರ್ ದಾಖಲಾಗಿರುತ್ತೆ. ಸದ್ಯ ಏನಾಗ್ತಾ ಇದೆ, ಏನಾಗಿತ್ತು? ದಿವ್ಯದಾಸ್, ಏನು ನಿನ್ನೆ ಒಂದು ವಿಎಸ್ಎಸ್ಎನ್ ಚುನಾವಣೆ ಕುಣಿಗಲ್ ತಾಲೂಕಿನ ಸಂತೆ ಮಾವತ್ತೂರು ಒಂದು ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ವಿಎಸ್ಎಸ್ಎನ್ ಬ್ಯಾಂಕ್ ನ ಒಂದು ಚುನಾವಣೆ ನಡೀತಾ ಇರುತ್ತೆ. ಈ ಚುನಾವಣೆಯಲ್ಲಿ ಏನು ಚುನಾವಣಾಧಿಕಾರಿ ಒಂದು ಅಕ್ರಮವನ್ನ ಎಸಗಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ರೆಡ್ ಹ್ಯಾಂಡ್ ಆಗಿ ಆತನ ಒಂದು ಬ್ಯಾಲೆಟ್ ಪೇಪರ್ಗಳು ಏನಿತ್ತು, ಬ್ಯಾಲೆಟ್ ಪೇಪರ್ಗಳು ಸಮೇತವಾಗಿ ಈಗ ಒಂದು ಜೆಡಿಎಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ಅದನ್ನ ಹಿಡಿದಿರ್ತಕ್ಕಂಥದ್ದು. ಏನು ಸುಮಾರು ಒಂದು 50ರಿಂದ 60 ಬ್ಯಾಲೆಟ್ ಪೇಪರ್ಗಳನ್ನ ತೆಗೆದುಕೊಂಡು ಅದರಲ್ಲಿ ಕಾಂಗ್ರೆಸ್ ಪರವಾದಂತ ಅಭ್ಯರ್ಥಿಗಳೇನಿದ್ರು ಅವ್ರಿಗೆ ಒಂದು ಮತವನ್ನ ಹಾಕುವ ಮೂಲಕ ಅದನ್ನ ಒಂದು ಬ್ಯಾಲೆಟ್ ಬಾಕ್ಸ್ ನಲ್ಲಿ ಅದನ್ನ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅಂತಕ್ಕಂಥದ್ದಾಗ ಅದನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಹಿಡಿದು ಈಗ ಆತನ ಮೇಲೆ ಏನು ಚುನಾವಣಾಧಿಕಾರಿ ಏನಿದ್ರು ಆತನ ಮೇಲೆ ಈಗ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥದ್ದಾಗಿ ಈಗ ಜೆಡಿಎಸ್ ಮುಖಂಡರುಗಳು ಮತ್ತು ಬಿಜೆಪಿ ಮುಖಂಡರುಗಳು ಈಗ ಒತ್ತಾಯವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಏನು ಶಾಸಕ ರಂಗನಾಥ್ ಈ ಒಂದು ಚುನಾವಣೆಯಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದಾಗಿ ಈಗ ಆರೋಪಿಸ್ತಾ ಇದ್ದಾರೆ. ಇದರಲ್ಲಿ ಡಿ.ಕೆ. ಬ್ರದರ್ಸ್ ಪಾಲು ಹೆಚ್ಚಾಗಿದೆ. ಕಾಂಗ್ರೆಸ್ ಒಂದು ಹಿಡಿತವನ್ನ ಸಾಧಿಸ್ಲಿಕ್ಕೆ ಒಂದು ಏನು ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನ ಸಾಧಿಸ್ಲಿಕ್ಕೆ ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಅಕ್ರಮ ಎಸಗಿ ಒಂದು ಚುನಾವಣೆಯನ್ನ ಗೆಲ್ಲಬೇಕು ಅನ್ನೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಾಗಿ ಒಂದು ಆರೋಪಿಸಿ ಈಗ ಒಂದು ಚುನಾವಣಾಧಿಕಾರಿ ಮತ್ತು ಅವರ ಮೇಲೆ ಒಂದು ಶಿಸ್ತವನ್ನು ಕ್ರಮವನ್ನ ಕೈಗೊಳ್ಬೇಕು ಅಂತಕ್ಕಂಥ ಈಗ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಈಗ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.